ಊರಿಂದ ಅಮ್ಮ ಕಳಿಸಿರೋ ಉಂಡೆ ಎಲ್ಲ ಪೇಡ ಆಗೋಗಿತ್ತು. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಪ್ರಾಪ್ತಿನ ರಾಧೆ ಥರ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಬೆಳಿಗ್ಗೆ 9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅಷ್ಟೊತ್ತಿಗೆ ಅವಳದು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂತೇಳ್ಬಿಟ್ಟು ಮಾಡಿಲ್ಲ. ಇನ್ನು ಇವಳು ಸೋನಮ್ಮ ಅಂತ ನನ್ನ ಫ್ರೆಂಡ್ ಮಗಳು. ಇವಳು 6 ವರ್ಷದಲ್ಲಿ ಫಸ್ಟ್ ಟೈಮ್ ಇವತ್ತೇ ರಾಧೆಯಾಗಿ ರೆಡಿ ಆಗ್ತಾ ಇರೋದು. ಇಬ್ಬರು ರಾಧೆಯವರು ಯಾವ ಥರ ಕಾಣಿಸಿದ್ರು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇಬ್ಬರಿಗೂ ನಾನು ಯೂಸ್ ಮಾಡಿರೋ ವೇಲ್ ಆಗಿರ್ಬೋದು, ಆರ್ನಮೆಂಟ್ಸ್ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಯಾವುದಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಕಳಿಸ್ತೀನಿ. ಮತ್ತು ಈ ಪೌಚು ಅಷ್ಟೇ ನನಗೆ ಫುಲ್ ಯೂಸ್ಫುಲ್ ಆಗಿದೆ. ಎಲ್ಲ ಆಕ್ಸೆಸರೀಸ್ ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ. ಇನ್ನು ಚಿಕ್ಕ ಪುಟ್ಟ ಆಕ್ಸೆಸರಿಗೋಸ್ಕರ ಈ ಒಂದು ಎಕ್ಸ್ಟ್ರಾ ಬಾಕ್ಸ್ ತೊಗೊಂಡಿದ್ದೆ. ಯಾವುದ್ರದ್ದು ಲಿಂಕ್ ಬೇಕಿದ್ರೂ ಕೂಡ ಕಮೆಂಟ್ ಮಾಡಿ. ಇನ್ನು ಊರಿಂದ ಬರೋಷ್ಟರಲ್ಲಿ ಅಮ್ಮ ಕಳಿಸಿದ ಬೇಸನ್ ಲಾಡುಗಳೆಲ್ಲ ಪೇಡ ಆಗೋಗಿತ್ತು. ಯಾಕಂದರೆ ತುಪ್ಪ ಜಾಸ್ತಿ ಹಾಕಿ ಮಾಡಿಬಿಟ್ಟಿದ್ರಲ್ಲ, ಅದಕ್ಕೆ ಈ ಥರ ಆಗೋಗಿದೆ. ಇನ್ನು ಅದನ್ನೆಲ್ಲ ಕೂತ್ಕೊಂಡು ಉಂಡೆಗಳೆಲ್ಲ ಕಟ್ಟಿದೆ. ಇನ್ನು ಊರಿಂದ ಈ ಸಾರಿ ಇಷ್ಟು ಮತ್ತು ಒಂದು 10 ಶೇಂಗಾ ಉಂಡೆ ತಂದಿದ್ದೀನಿ ಅಷ್ಟೇ. ಮತ್ತು ಜಾಸ್ತಿ ಏನು ತರಕ್ಕೆ ಹೋಗಿಲ್ಲ, ಯಾಕಂದರೆ ಊರಲ್ಲಿನೇ ಚೆನ್ನಾಗಿ ಜಾಸ್ತಿ ತಿಂದ್ಬಿಟ್ಟಿದ್ವಲ್ಲ, ಬೇಡ ಅಂತ ಹೇಳ್ಬಿಟ್ಟು ಮಕ್ಕಳಿಗೋಸ್ಕರ ಮಾತ್ರ ಇದನ್ನು ತಂದಿದ್ದೀನಿ. ಬೇಗ ಬಂದಿದ್ರು, ಮಳೆ ಕೂಡ ಬರ್ತಾ ಇತ್ತು. ಬಿಸಿ ಬಿಸಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮನೇಲಿ ರೆಡಿಮೇಡ್ ತಂದಿರೋ ಫ್ರೆಂಚ್ ಫ್ರೈಸ್ ಇತ್ತು. ಅದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಹಾಕ್ಕೊಟ್ಟೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.